ಹಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಆರ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪೂಜಾ ಮೋಹಕ್ ವ್ಲಾಗ್ಸ್. ನಾನು ಪೂಜಾ ಬ್ಯಾಂಗ್ಳೂರಿಂದ ಕನ್ನಡ ವ್ಲಾಗ್ಸ್ ಮಾಡ್ತೀನಿ ಅಂತ ಹೇಳ್ತಾ, ಸೊ ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ಎಲ್ಲರಿಗೂ ಹಾರ್ಟಿ ವೆಲ್ಕಮ್ ಅಂತಲೇ ಹೇಳ್ಬೋದು. ಸೊ ಇಷ್ಟು ಬೇಗ ಎದ್ದು ರೆಡಿ ಆಗ್ತಾ ಇದ್ದೀನಿ ಆ್ಯಂಡ್ ಪಾಪು ಇನ್ನೂ ಮಲಗಿದ್ದಾನೆ. ಆ್ಯಂಡ್ ಯಾಕೆ ಇವತ್ತಿಂದ ನಾನು ಮತ್ತೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ, ನಿಜವಾಗ್ಲೂ ಇದು ನಮಗೆ ವೆರಿ ಸ್ಪೆಷಲ್ ಡೇ ಆ್ಯಂಡ್ ಇವತ್ತಿಂದನೇ ಮಾಡಬೇಕು ಅಂತಲೂ ಅಂದ್ಕೊಂಡಿದ್ದೆ. ಸೊ ರೆಡಿಯಾಗಿ ಒಂದು ಸ್ಪೆಷಲ್ ಈವೆಂಟ್ಗೆ ಹೋಗ್ತಾ ಇದ್ದೀನಿ. ಅದು ಏನಂತ ಅಂದರೆ, ನನ್ನ ದೊಡ್ಡ ಮಗ ಮೊದಲನೇ ಸರಿ ಶಬರಿಮಲೆ ಅಯ್ಯಪ್ಪದು ಮಾಲೆ ಹಾಕಿದ್ದಾರೆ ಆ್ಯಂಡ್ ಮನೆಯಲ್ಲಿ ಒಂದಷ್ಟು ಕಾರ್ಯಕ್ರಮಗಳು ಮಾಡಬೇಕಂತೆ ಅವರು ಹೋಗೋದಕ್ಕೆ ಮುಂಚೆ. ಸೊ ಅದಕ್ಕೆ ಬೇಸಿಕ್ ಸ್ಕಿನ್ ಕೇರ್ ಮಾಡಿಕೊಂಡು ರೆಡಿಯಾಗಿ, ಸೊ ಈಗ ಲಗೇಜ್ಗಳು ನೀವು ನೋಡ್ಬೋದು. ಮತ್ತೊಂದು ನಮ್ಮ ಮನೆಯಲ್ಲಿ ಬಿಗ್ ಇವೆಂಟ್ ಇದೆ, ಅದ್ರ ಬಗ್ಗೆನೂ ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀನಿ ಅಂತ ಹೇಳ್ಬೋದು. ಸೊ ಎಲ್ಲರೂ ಮಲಗಿದ್ರು ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಹೇಳಿ ಸೈಲೆಂಟಾಗೆ ಹೇರ್ ಡ್ರೈ ಎಲ್ಲ ಮಾಡಿಕೊಂಡು ರೆಡಿ ಆಗ್ತಾಯಿದ್ದೆ. ಆ್ಯಂಡ್ ಯಾಕಪ್ಪ ಇಷ್ಟು ದಿನ ವೀಡಿಯೋಸ್ ನಾನು ಅಪ್ಲೋಡ್ ಮಾಡಿಲ್ಲ, ವ್ಲಾಗ್ ಮಾಡಿಲ್ಲ ಅಂತ ಹೇಳೋದಾದರೆ, ತುಂಬ ಕಾರಣಗಳಿದೆ. ಆ ಹಲವಾರು ಕಾರಣಗಳನ್ನ ಮುಂದಿನ ದಿನಗಳಲ್ಲಿ ಹೇಳ್ತಾ ಹೋಗ್ತೀನಿ. ಒನ್ ಆಫ್ ದ ಮೇನ್ ರೀಸನ್ ಒಂದು ಫೋನ್ ಪ್ರಾಬ್ಲಮ್, ಸ್ಟೋರೇಜ್ ಆಗಿರ್ಬೋದು, ಅದು ಇದು. ಆ್ಯಂಡ್ ಮತ್ತೊಂದು ನನ್ನ ಕರಿಯರ್ನ ರೀಸ್ಟಾರ್ಟ್ ಮಾಡಿದೆ. ಸೊ ಇನ್ನೇನು ರೆಡಿಯಾಗಿ ಆಚೆ ಹೋಗಿ ನೋಡೋಷ್ಟೊತ್ತಿಗೆ ಇಷ್ಟೊಂದು ಬೆಳಕಾಗೋಗಿತ್ತು. ನಮ್ಮ ಮನೇಲಿ ಮಾತ್ರ ಅಷ್ಟು ಕತ್ಲಿತ್ತು ಅಂತ ಹೇಳ್ಬೋದು, ಯಾಕಂದರೆ ಎಲ್ಲರೂ ಮಲಗಿದ್ರು. ಆ್ಯಂಡ್ ನಾನು ಗಾಡಿ ಎತ್ಕೊಂಡು ಅಲ್ಲಿಂದ ನಮ್ಮ ಮನೆಗೆ ಹೊರಟೆ, ನಮ್ಮಮ್ಮನ ಮನೆಯಿಂದ. ಸೊ ಒಂದಷ್ಟು ಬಟ್ಟೆಗಳು ಕೂಡ ಇತ್ತು, ಅದನ್ನು ಕೂಡ ಅವನಿಗೆ ಕೊಡೋಣ ಅಂತ, ಮಣಿಕಂಠ ಸ್ವಾಮಿಗೆ ಕೊಡೋಣ ಅಂತ ಹೇಳಿ ಗಾಡಿ ಎತ್ಕೊಂಡು ಹೊರಟೆ. ಸೊ ಈ ಸ್ಪಾಟ್ ಬಂದರೆ ನಮ್ಮ ಮನೆಗೆ ಒಂದು 2-3 ನಿಮಿಷ ಅಂತಲೇ ಹೇಳ್ಬೋದು. ಸೊ ನನ್ನ ಮಗನ್ನ ನೋಡೋದಕ್ಕೆ ನಾನು ತುಂಬಾ ಎಕ್ಸೈಟೆಡ್ ಆಗಿದ್ದೆ. ಸೊ ಆ ಥರ ಕ್ಲೋಸಾಗಿ ಮೀಟ್ ಮಾಡಿರಲಿಲ್ಲ, ಮಾಲೆ ಹಾಕಿ 3 ಡೇಸ್ ಆಗಿತ್ತು. ಸೊ ಬೇಗ ಮನೆಗೆ ಹೋಗಿ ಅಲ್ಲಿನ ಏನು ಕಾರ್ಯಕ್ರಮ, ತುಂಬಾ ಖುಷಿ ಆಯಿತು. ಅಷ್ಟರಲ್ಲಿ ಪೂಜೆಗೆಲ್ಲ ರೆಡಿ ಮಾಡಿದರು, ಹಣ್ಣು ಮಾತ್ರ ತಂದಿದ್ದಾಯಿತು. ಆ್ಯಂಡ್ ಅದಾದಮೇಲೆ ಪ್ರಸಾದಕ್ಕೂ ಕೂಡ ಅವಲಕ್ಕಿ, ಹಾಲು, ಸಕ್ಕರೆ ಎಲ್ಲ ಹಾಕಿ ರೆಡಿ ಮಾಡಿದರು. ಆ್ಯಂಡ್ ಮಣಿಕಂಠ ಸ್ವಾಮಿಗೆ ಪಾದಪೂಜೆ ಮಾಡೋದ್ರ ಮುಖಾಂತರ ನಾವು ಮನೆಯಿಂದ ಕಾರ್ಯಕ್ರಮನ ಸ್ಟಾರ್ಟ್ ಮಾಡಬೇಕಂತೆ. ಸೊ ಪಾದಪೂಜೆ ಅವರಪ್ಪ ಮಾಡಿದ್ರು ಆ್ಯಂಡ್ ನಾವು ಕೂಡ ಎಲ್ಲರೂ ಮಾಡಿದ್ವಿ. ನನಗಂತೂ ತುಂಬಾ ಖುಷಿ ಆಗ್ತಾಯಿತ್ತು. ಆ್ಯಂಡ್ ಒಂಥರ ಹೇಳೋಕ್ಕಾಗಲ್ಲ, ನಾನು ವರ್ಡ್ಸಲ್ಲಿ ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಿದೆಯೋ ಇಲ್ವೋ ಗೊತ್ತಾಗ್ತಿಲ್ಲ, ಬಟ್ ತುಂಬಾ ರೋಮಾಂಚನ ಆಗ್ತಾಯಿತ್ತು ನನ್ನ ಮಗನ ಹಂಗೆ ನೋಡಿ. ಅಲ್ಲಿವರೆಗೂ ಅವನು ತೀಟೆ ಮಾಡ್ಕೊಂಡು ಓಡಾಡ್ತಾಯಿದ್ದ, ಬಟ್ ಇದೆಲ್ಲ ಮಾಡಿಸ್ಕೊಳ್ಳೋವಾಗ ತುಂಬ ಶ್ರದ್ಧೆಯಿಂದ ನಿಂತಿದ್ದ, ದೇವ್ರನ್ನ ನೋಡ್ದಂಗೆ ಆಯಿತು ಅಂತ ಹೇಳ್ಬೋದು. ಸೊ ಅಷ್ಟು ಖುಷಿ ಆಗ್ತಾಯಿತ್ತು. ಆ್ಯಂಡ್ ನಾವು ಕೂಡ ಎಲ್ಲರೂ ಪೂಜೆ ಮಾಡಿ, ಇನ್ನೂ ಒಂದಷ್ಟು ಪೂಜೆಗಳು ಬಾಕಿ ಇದ್ವು, ಮನೆಗೆ ಪೂಜೆ ಮಾಡಿ ಅದಾದಮೇಲೆ ನನ್ನ ಹಸ್ಬೆಂಡು ಅವ್ರ ಅಪ್ಪ ಅಮ್ಮನಿಗೆ, ಅಂದರೆ ನನ್ನ ಅತ್ತೆ ಮಾವಂಗೆ ಮಾಡಬೇಕಿತ್ತು. ಅದಕ್ಕಿಂತ ಮುಂಚೆ ನಾನು ಕೂಡ ಅವ್ರ ಪಾದ ಪೂಜೆ ಮಾಡಬೇಕಂತೆ. ಅವರು ಮಾಲೆ ಹಾಕಿರೋದ್ರಿಂದ ಹೆಂಡತಿ ಕೈಯಲ್ಲಿ ಪಾದ ಪೂಜೆ ಮಾಡಿಸ್ಕೋಬೇಕಂತೆ. ಸೊ ಅವ್ರಿಗೂ ನಾನು ಫಸ್ಟ್ ಮಾಡಿ, ಎಲ್ಲರೂ ಮನೆಯವರೆಲ್ಲ ಮಾಡಿ, ಅವರು ಅವ್ರ ತಂದೆ ತಾಯಿಗೆ ಮಾಡಿ, ಕೊನೆಗೆ ನಾನು ಕೂಡ ನನ್ನ ಮಗನ ಕೈಯಲ್ಲಿ ಮಾಡಿಸ್ಬೇಕಿತ್ತಂತೆ. ಫಸ್ಟ್ ಟೈಮ್ ಆದ್ರೂ ಮಮ್ಮಿ ನೀನೇನಕ್ಕೆ ಬಂದೆ, ನೀನು ಸ್ಟ್ರಿಕ್ಟು ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ದವನು ಇದನ್ನು ತುಂಬ ಶ್ರದ್ಧೆಯಿಂದ ಅವರಪ್ಪ ಹೆಂಗೆ ಹೇಳ್ಕೊಟ್ರು ಅದೇ ಥರ ನೀಟಾಗೆ ಮಾಡ್ದೆ. ಅದೂ ಒಂದು ಖುಷಿ ಆಗ್ತಾಯಿತ್ತು. ಪಾದಪೂಜೆ ಅಂದರೆ ಯೂಶ್ವಲಾಗಿ ಹೆಂಗೆ ಮಾಡ್ತಾರೋ ಹಂಗೆ ಫಸ್ಟ್ ನೀರಲ್ಲಿ ಪಾದನ ಒಂಚೂರು ತೊಳೆದ್ಬಿಟ್ಟು, ಅದಾದಮೇಲೆ ಅರಿಶಿನ, ಕುಂಕುಮ, ಹೂವು ಇಟ್ಬಿಟ್ಟು ಉದ್ಕಡ್ಡಿ ಹಚ್ಚಿ ಅದನ್ನು ನಮ್ಮ ಪಾದನ ಪೂಜೆ ಮಾಡೋದು. ನಾರ್ಮಲಾಗಿ ಅದು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಕಾಲು ಮುಗ್ದು ಆಶೀರ್ವಾದ ತಗೊಳ್ಳೋದಷ್ಟೇ. ಇವರು ಮೊದಲನೇ ಸರಿ ಮಾಲೆ ಹಾಕಿರೋದ್ರಿಂದ ಬೇರೆ ಸ್ವಾಮಿಗಳು ಇವ್ರನ್ನ ದೇವಸ್ಥಾನದಲ್ಲಿ ಇರುಮುಡಿಗೆ ಕರ್ಕೊಂಡು ಹೋಗೋದಕ್ಕೆ ಬಂದಿದ್ರು. ಅವ್ರಿಗೂ ಕೂಡ ನಾವು ಅವರೆಲ್ಲರಿಗೂ ನಾವು ಪಾದಪೂಜೆ ಮಾಡಿ ಒಳಗಡೆ ಕರ್ಕೊಂಡ್ವಿ. ಪೂಜೆಗೆ ರೆಡಿ ಮಾಡಿದ್ವಿ ಅಂದ್ವಲ್ಲ, ಸೊ ಬಂದು ಅವ್ರು ಫಸ್ಟ್ ಪೂಜೆ ಮಾಡಿ ಅದಾದಮೇಲೆ ಇವ್ರ ಕೈಲೂ ಪೂಜೆ ಮಾಡಿಸಿದ್ರು. ನೋಡ್ಬೋದು, ಫಸ್ಟು ದೀಪ ಅಂಟಿಸಿ, ಕಡ್ಡಿ ಕರ್ಪೂರ ಎಲ್ಲ ಅಂಟಿಸಿ ಆರತಿ ಬೆಳಗಿಸ್ತಾ ಇದ್ರು. ಎಷ್ಟು ಚೆನ್ನಾಗಿ ಎಲ್ಲರೂ ಸ್ವಾಮಿ ಅಯ್ಯಪ್ಪನ ಭಜನೆ ಮಾಡ್ತಾಯಿದ್ವಿ. ಅದಾದಮೇಲೆ ಮಣ್ಣಿನ ದೀಪ ಗೊತ್ತಿರುತ್ತೆ ನಿಮಗೆಲ್ಲರಿಗೂ, ಅದನ್ನು ಅಕ್ಕಿ ಮೇಲೆ ಅಥವಾ
ಹಸುವಿನ ತೊಪ್ಪೆ ಮೇಲೆ ಇಟ್ಟು ಅವ್ರು ಬರೋವರೆಗೂ ಆ ದೀಪನ ಉರಿಯೋ ಥರ ಮಾಡಬೇಕು. ಸೊ ಈ ಆರತಿ ಮಾಡಿದ್ದ ಆ ಒಂದು ಆರತಿಯಿಂದನೇ ಆ ದೀಪನ ಅಂಟಿಸ್ತಾಯಿದ್ರು ಅವ್ರ ಕೈಯಿಂದನೇ. ಅದಾದಮೇಲೆ ಇಬ್ರಿಗೂ ದೀಪ ಅಂಟಿಸಿದ ತಕ್ಷಣ ಈ ಕಡೆ ಇರುಮುಡಿ ತಲೆ ಮೇಲೆ ಇಟ್ಟರು. ಇರುಮುಡಿ ಇಟ್ಬಿಟ್ಟು ಪೂಜೆ ಮಾಡಿದ್ರಲ್ವ, ಇರುಮುಡಿ ಇಬ್ರಿಗೂ ಹಾರ ಹಾಕಿ ಇರುಮುಡಿ ಇಟ್ಟರು. ಈ ಕಡೆ 3 ಇಲ್ಲ 5 ವೀಳ್ಯದೆಲೆ ಇಡಬೇಕಂತೆ. ಇಟ್ಬಿಟ್ಟು ಲೈನಿಗೆ ಕರ್ಪೂರ ಹಚ್ಕೊಂಡು ಹೋದರು. ಸೊ ಇದು ಫಸ್ಟ್ ಟೈಮ್ ಆಗಿರೋದ್ರಿಂದ ನನ್ನ ಎಕ್ಸೈಟ್ಮೆಂಟ್ನ ಒಂದು ನೆನಪಿನ ಮುಖಾಂತರ ಮಾಡಬೇಕು ಅಂತ ಎಡಿಟ್ ಮಾಡಿ ಈ ವಿಡಿಯೋ ಮಾಡ್ಕೊಂಡಿದ್ದೀನಿ. ಸೊ ಇದೆಲ್ಲ ನೋಡಿರೋರಿಗೆ ಮಾಡಿರೋರಿಗೆ ಖಂಡಿತವಾಗ್ಲೂ ಗೊತ್ತಿರುತ್ತೆ. ಸೊ ಇದು ನಾನು ಮನೆಯಲ್ಲಿ ಏನೇನು ಮಾಡ್ತಾರೆ ಅಂತ ನಾನಂತೂ ಖಂಡಿತವಾಗ್ಲೂ ಫಸ್ಟ್ ಟೈಮ್ ನೋಡ್ತಾ ಇರೋದು. ಸೊ ಈ ಥರ ಕರ್ಪೂರನ ಲೈನಿಗೆ ಅಂಟಿಸ್ಕೊಂಡು ಹೋದರು. ಆ ದೀಪ ಹಚ್ಚಿದ್ದು ಝೂಮ್ ಮಾಡಿ ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ ನಿಮಗೆಲ್ಲರಿಗೂ. ಸೊ ಅದೇ ದೀಪದ ಬಗ್ಗೆ, ನಾನು ಮಣ್ಣಿನ ದೀಪದ ಬಗ್ಗೆ ಮಾತಾಡಿದ್ದು. ಆ್ಯಂಡ್ ಅವರು ಉಲ್ಟಾ ತಿರ್ಕೊಂಡು ವಾಪಸ್ ಮನೆಯಿಂದ ಹೊರಗೆ ಹೋಗಬೇಕು. ಸೊ ಅವರೇ ಒಂದು ಗಾಡಿ ತಂದಿರ್ತಾರೆ, ಆ ಗಾಡಿಲೇ ಇವರಿಬ್ಬರು ಹೋಗಬೇಕು, ನಮ್ಮ ಜೊತೆ ಬರೋ ಹಂಗಿಲ್ಲ. ನಾವು ಸಪ್ರೇಟಾಗಿ ಇವರು ಹೋದ್ಮೇಲೆ ನಾವು ಕೂಡ ಬೇರೆ ಗಾಡೀಲಿ ನಾವು ಅಲ್ಲಿ ದೇವಸ್ಥಾನದಲ್ಲಿ ರೀಚ್ ಆದ್ವಿ. ಸೊ ದೇವಸ್ಥಾನದ್ದು ವೀಡಿಯೋ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಅರ್ಜೆಂಟ್ ಇತ್ತು ಆ್ಯಂಡ್ ರಶ್ ಕೂಡ ಇತ್ತು. ಇವ್ರ ಜೊತೆಗೆ ತುಂಬ ಜನ ಮಾಲೆ ಹಾಕಿದ್ರು. ಹೋಗಿದ ತಕ್ಷಣ ಏನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ವಿಡಿಯೋ, ಬಿಕಾಸ್ ಅಲ್ಲಿ ಬೇರೆಯವರು ಕೂಡ ತುಂಬ ಜನ ಮಾಲೆ ಹಾಕ್ಸ್ಕೊತಾಯಿದ್ರು ಆ್ಯಂಡ್ ಆಚೆ ನಾವು ವೆಯ್ಟ್ ಮಾಡಬೇಕಾಗಿತ್ತು, ಅಷ್ಟೊಂದು ಜನ ಇದ್ದರು. ಸೊ ಒಳಗೋದ್ಮೇಲೆ ನನ್ನ ಮಗಂದು ಇರುಮುಡಿಯಿಂದ ಏನೇನಾಯಿತು ಅಂತ ನಾನು ಮತ್ತೆ ವಿಡಿಯೋ ಮಾಡಿಸಿದ್ದೀನಿ. ಸೊ ಅದನ್ನು ನಾನು ಮುಂದೆ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ನೆಕ್ಸ್ಟು ದೇವಸ್ಥಾನದಲ್ಲಿ ಇರುಮುಡಿ ಕಟ್ಟೋದು ಹೆಂಗಂದರೆ, ಅದು ತುಪ್ಪದ ಕಾಯಿ ಹಾಕ್ತಾರೆ ಇರುಮುಡಿಗೆ. ಸೊ ಇವರು ಮೊದಲನೇ ಸರಿ ಹಾಕ್ತಿರೋದ್ರಿಂದ ಅವ್ರಿಗೆ ಎತ್ಕೊಂಡು ಹೋಗ್ಬೋದು ಅಂತ ಕಷ್ಟ ಆಗುತ್ತೋ ಏನೋ ಅಂತ ಅವ್ರ ಕಾಯಿ ಮಾತ್ರ ಒಂದೇ ಒಂದು ತುಪ್ಪದ ಕಾಯಿ ಹಾಕ್ಸ್ತಾ ಇದ್ದೀವಿ. ಸೊ ನಮ್ಮ ಮನಸ್ಸಲ್ಲಿ ನಾವು ಏನಾದರೂ ಅಂದ್ಕೊಂಡು ಏನಾದರೂ ವಿಶಸ್ ನಾವು ಆ ಥರ ನೆರವೇರಿಸಬೇಕು ಅಂದರೆ ನಾವು ಕೂಡ ತುಪ್ಪದ ಕಾಯಿನ ಹೋಗ್ತಾ ಇರೋ ಸ್ವಾಮಿಗಳ ಜೊತೆ ಕಳಿಸ್ಬೋದು. ಅವರು ದೇವಸ್ಥಾನಕ್ಕೆ ಅಲ್ಲಿ ತೊಗೊಂಡು ಹೋಗ್ತಾರೆ. ಇವ್ರಿಗೆ ಒಂದೇ ಅವ್ರದ್ದು ಮಾತ್ರ ಹಾಕ್ತಾಯಿದ್ದೀವಿ. ಮಗುಗೆ ಕಷ್ಟ ಆಗಲ್ವಾ ಮಾಲೆ ಹಾಕ್ಸಿ ಚಿಕ್ಕವನು ಅಂತ ನೀವು ಕೇಳೋದಾದರೆ, ಇದು ಮಾಲೆ ಹಾಕಿರೋದು ಫಸ್ಟ್ ಟೈಮ್. ಆದರೆ ಮುಂಚೆ ಅವರಪ್ಪ ಹೋದಾಗ 2 ಸರಿ ಸಿವಿಲಲ್ಲಿ ಕರ್ಕೊಂಡೋಗಿ ಬೆಟ್ಟ ಹತ್ಬೋದಾ ಇಲ್ವಾ, ಹತ್ತಾರಾ ಇಲ್ವಾ ಅಂತ ಪ್ರಾಕ್ಟೀಸ್ ಮಾಡಿಸಿದ್ದಾರೆ. ಆವಾಗ ಅವರು ಜೋಶಲ್ಲಿ ದೊಡ್ಡವ್ರ ಥರನೇ ನನಗಿಷ್ಟ, ನಾನು ಬರ್ತೀನಿ ಹತ್ತೀನಿ ಅಂತ ಇಂಟ್ರೆಸ್ಟ್ ತೋರಿಸಿ 2 ಸರಿ ಹೋಗಿ ಬಂದಿದ್ದಾರೆ ಆಲ್ರೆಡಿ. ಸೊ ಆ ಒಂದು ಧೈರ್ಯದ ಮೇಲೆ ಈ ಸರಿ ಶಿಸ್ತಾಗಿ ತಣ್ಣೀರು ಸ್ನಾನ ಮಾಡಿಸೋದಾಗಿರ್ಬೋದು, 3 ದಿವಸ ಮಾಲೆ ಹಾಕೋದಾಗಿರ್ಬೋದು, ಅದೆಲ್ಲ ಮಾಡಿ ದಿನಕ್ಕೆ 2 ಸರಿ ಸ್ನಾನ ಮಾಡಿಸಿ ಭಜನೆ ಮಾಡಿಸಿ ಇದೆಲ್ಲ ನಾವೇನು ಫಾಲೋ ಮಾಡಬೇಕು ಅದೆಲ್ಲ ಪದ್ಧತಿಯಿಂದ ಫಾಲೋ ಮಾಡಿ ಈ ಸರಿ ಶಬರಿಮಲೆಗೆ ಕಳಿಸ್ತಾ ಇರೋದು. ಅವರು ಕೂಡ ಅಷ್ಟೇ ಖುಷಿಯಿಂದ ಸಂಭ್ರಮದಿಂದ ಎಕ್ಸೈಟೆಡ್ ಆಗಿ ಹೋಗ್ತಾ ಇದ್ದಾರೆ. ಆ್ಯಂಡ್ ಅವ್ರಿಗೇನು ಖುಷಿ ಅಂದರೆ, ಅವ್ರಿಗೆ ನಾವು ಬೈಯೋದಿಲ್ಲ ಹೊಡೆಯೋದಿಲ್ಲ, ಏನು ಮಾಡಿದ್ರು ಮರ್ಯಾದೆಯಿಂದ ಸ್ವಾಮಿ ಥರ ದೇವ್ರ ಥರ ಮಾತಾಡಿಸ್ತಿದ್ದೀವಿ. ಸೊ ಅದು ಕೂಡ ಅವ್ರು ತುಂಬಾ ಖುಷಿ ಪಡ್ತಾ ಇದ್ದಾರೆ. ಮಣಿಕಂಠ ಸ್ವಾಮಿ ಅಯ್ಯಪ್ಪೋ ಸ್ವಾಮಿಯೇ ಅಯ್ಯಪ್ಪೋ ನಿಜವಾಗ್ಲೂ ಹೇಳಬೇಕಂದ್ರೆ ಆ ದೇವಸ್ಥಾನದಲ್ಲಿ ಅಷ್ಟು ಜನ ಭಜನೆ ಮಾಡ್ತಾ ಇರೋದನ್ನ ಕೇಳ್ತಿದ್ರೆ ತುಂಬಾ ಖುಷಿ ಆಗ್ತಾಯಿತ್ತು. ಈ ವಿಡಿಯೋ ಕೂಡ ಎಡಿಟ್ ಮಾಡುವಾಗ ನನ್ನ ವಾಯ್ಸಲ್ಲಿ ನಿಮ್ಗೆ ಗೊತ್ತಾಗ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ, ಅಷ್ಟು ರೋಮಾಂಚನ ಆಗ್ತಾಯಿತ್ತು. ಸೊ ಅವ್ರ ಇರುಮುಡಿನ ಆ ದೇವಸ್ಥಾನ ಗರ್ಭಗುಡಿ ಒಂದು ಸುತ್ತಬಿಟ್ಟು ಇಡೋಕ್ಕೆ ಹೋದರು. ಆ್ಯಂಡ್ ಅದಾದಮೇಲೆ ಇವ್ರನ್ನ ಕೂಡ ಕೂರಿಸಿದ್ರು. ಅವ್ರ ತಮ್ಮ ಕೂಡ ಅಷ್ಟೇ ಎಕ್ಸೈಟೆಡ್ ಆಗಿ ಖುಷಿಯಿಂದ ನೋಡ್ತಾ ಇದ್ದ. ನೀವು ನೋಡ್ಬೋದು ಕೈ ಮುಗಿತಾ ಇದ್ದಿದ್ದೆಲ್ಲ. ಮಣಿಕಂಠ ಸ್ವಾಮಿ ಆದಮೇಲೆ ಅವರ ಅಪ್ಪ ಕೂಡ ಕೂತ್ಕೊಂಡ್ರು. ಸೊ ಅವರು ಪೂಜಾರಿ ಕೇಳ್ತಾಯಿದ್ರು, ನಿಮ್ಮ ಮಗನ ಮಣಿಕಂಠ ಸ್ವಾಮಿ ನಿಮ್ಮ ಕಡೆಯವರ ಅಂತ. ಹೌದು ಮಗ ಅಂತ ಹೇಳ್ತಾಯಿದ್ರು. ಅವರು ತುಂಬ ಖುಷಿ ಪಡ್ತಾಯಿದ್ರು. ಆ್ಯಂಡ್ ಇನ್ನೊಂದೇನಂದರೆ ಹೇಳ್ತಾಯಿದ್ವಿ ನಾವೆಲ್ಲ ಅವ್ರಿಗೆ ಕಾಲು ಮುಗಿ, ತುಪ್ಪದ ಕಾಯಿ ಹಾಕ್ತಿದ್ದಾರಲ್ಲ ಸ್ವಾಮಿ ಕಾಲು ಮುಗಿ ಅಂತ.
ನೋಡಿದ್ರೆ ಅವರು ಲಾಸ್ಟಲ್ಲಿ ನೀವು ನೋಡಿರ್ಬೋದು, ಅವರೇ ಕಾಲು ಮುಗಿದು ಅವರೇ ದೇವರು ಮಣಿಕಂಠ ಸ್ವಾಮಿ, ಅವ್ರು ಮುಗಿಯೋದು ಬೇಡ ನಾವು ಮುಗಿಬೇಕು ಇನ್ನು ಅಂತ ಹೇಳಿ ಮುಗಿತಾಯಿದ್ರು. ಆ್ಯಂಡ್ ಈ ಸರಿ ಅವರಪ್ಪ 3ನೇ ಸರಿ ಮಾಲೆ ಆಗ್ತಾದ್ರಿಂದ ಏನು ಗಂಟೆ ಸ್ವಾಮಿ ಅಂತ ಕರೀತಾರಂತೆ. ಸೊ ಹೊಸದೊಂದು ಗಂಟೆ ತಂದು ಅವ್ರ ಕುತ್ತಿಗೆಗೆ ಹಾಕಿ 3ನೇ ಸರಿ ಇರೋದ್ರಿಂದ ಅವರು ಅದನ್ನು ಎಲ್ಲೂ ಬಿಚ್ಚಬಾರ್ದಂತೆ, ದೇವಸ್ಥಾನದಲ್ಲಿ ಅದನ್ನು ತೆಗಿಬೇಕಂತೆ. ಸೊ ಈ ರೀತಿ ಫ್ಯಾಮಿಲಿ ಎಲ್ಲ ಕುತ್ಕೊಂಡು ತುಪ್ಪದ ಕಾಯಿ ಹಾಕಿದ್ವಿ. ಅದಾದಮೇಲೆ ನಮ್ಮ ಅಪ್ಪ ಅಮ್ಮ ಕೂಡ ಅವರು ಹಾಕಿದ್ರು. ನನ್ನ ನಾದಿನಿ ಅವರು ಅವ್ರಿಗೆ ನಮ್ಮ ಅತ್ತೆ ಮಾವ ಕೂಡ ಹಾಕಿದ್ರು. ಸೊ ಅವರು ಕೂಡ ಮಾಡಿಕೊಂಡು ತುಪ್ಪದ ಕಾಯಿನ ಹಾಕಿ ಕಳಿಸಿದ್ರು. ಎಷ್ಟು ಸಾಧ್ಯನೋ ಅಷ್ಟು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತಾ ಹೋಗ್ತಾ ಇದ್ದೀನಿ. ಆ್ಯಂಡ್ ಇದೆಲ್ಲ ಮುಗಿಯೋಷ್ಟೊತ್ತಿಗೆ ಸೊ 1:30ವರೆಗೂ ಏನೂ ಅವರು ಹೊರಡೋ ಹಾಗಿರಲಿಲ್ಲ, ಇರುಮುಡಿ ಕಟ್ಟಿದ್ರು. ಸೊ ಅಷ್ಟರಲ್ಲಿ ನಾವೆಲ್ಲ ಟಿಫನ್ ಬ್ರೇಕ್ಫಾಸ್ಟ್ ತರಿಸಿದ್ರು, ತಿನ್ಕೊಂಡ್ವಿ. ಇವರು ಇರುಮುಡಿ ಕಟ್ಟಿ ಅದು ಈಳ್ಗಾಯಿ ಹೊಡಿಬೇಕಿತ್ತಂತೆ. ಅವರು ಪ್ರದಕ್ಷಿಣೆ ಹಾಕಿ ದೇವಸ್ಥಾನಕ್ಕೆ ಈಳ್ಗಾಯಿ ಹೊಡಿಯೋವರೆಗೂ ಇವರು ಕೂಡ ಏನೂ ತಿನ್ನೋ ಹಾಗಿರಲಿಲ್ಲ. ಸೊ ಇವ್ರನ್ನ ಹೊರಡಿಸೇ ನಾವು ಹೋಗಬೇಕು ಅನ್ನುವಂಥ ಒಂದು ಆಸೆ ಇತ್ತು. ಅದಕ್ಕೋಸ್ಕರ ಕಾಯ್ತಾ ಇದ್ವಿ ನಾವು ಕೂಡ. ಹಿಂಗೆ ಕುತ್ಕೊಂಡು ದೇವಸ್ಥಾನದಲ್ಲಿ ಮಕ್ಕಳು ಆಟ ಆಡ್ತಾಯಿದ್ರು. ಎಷ್ಟು ಪ್ರಶಾಂತವಾಗಿತ್ತು ಅಂದರೆ ವೆದರ್ ಕೂಡ ತುಂಬಾ ಚೆನ್ನಾಗಿತ್ತು. ಸೊ ಆಲ್ಮೋಸ್ಟ್ 1.5 ಅವರ್ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಟಿಫನ್ ಮಾಡಿಕೊಂಡು ಕಾಯ್ತಾ ಇದ್ವಿ. 1:30 ಆದಮೇಲೆ ಅವರು ಕೂಡ ಹೋಗಿ ಒಂದಷ್ಟು ಭಜನೆನ ಮಾಡಿಕೊಂಡು ಇರುಮುಡಿನ ಹೊತ್ಕೊಂಡು ಆಚೆ ಬಂದು ಈಳ್ಗಾಯಿ ಹೊಡೆದು ಗಾಡಿ ಪೂಜೆ ಮಾಡಿ ಗಾಡಿ ಒಳಗೆ ಅವರು ಇರುಮುಡಿನ ಇಟ್ಟು ಅದಾದಮೇಲೆ ವಾಪಸ್ ಬಂದು ಅವರೆಲ್ಲ ಟಿಫನ್ ತಿಂದಿದ್ದು. ಅಂದರೆ ಅಷ್ಟರಲ್ಲಿ ಒಂದು 2-2:30 ಆಗಿತ್ತು ಇದೆಲ್ಲ ಮುಗಿಯೋಷ್ಟೊತ್ತಿಗೆ. ನಾವು ಎಲ್ಲಿ ಕೂತಿದ್ರು ಗರ್ಭಗುಡಿಯಲ್ಲಿ ನಡೀತಾ ಇದ್ದ ಭಜನೆ ಅಷ್ಟು ಜೋರಾಗಿ ಕೇಳಿಸ್ತಾ ಇತ್ತು ನಮಗೆ. ಅವ್ರು ಮೊದಲನೇ ಸರಿ ಮಾಲೆ ಹಾಕಿರೋದೇ ಅಷ್ಟು ಖುಷಿ ಆಗ್ತಾಯಿದ್ರೆ, ಮಣಿಕಂಠ ಸ್ವಾಮಿ ಅಂತ ಪ್ರತಿಯೊಂದಕ್ಕೂ ಅವರೇ ಮುಂದೆ ಬಿಡ್ತಾಯಿದ್ರಂತೆ. ಎಲ್ಲ ಭಜನೆಯಲ್ಲೂ 3 ದಿವಸದಿಂದ ಪ್ರತಿಯೊಂದಕ್ಕೂ. ಸೊ ಇವತ್ತು ಕೂಡ ಈಳ್ಗಾಯಿ ಅವ್ರ ಕೈಯಲ್ಲೇ ಫಸ್ಟು ಹೊಡೆಸಿ ಅದಾದಮೇಲೆ ಬೇರೆ ಸ್ವಾಮಿಗಳೆಲ್ಲ ಈಳ್ಗಾಯಿ ಹೊಡೆದು ಗಾಡಿಗೆ ಇರುಮುಡಿನ ಇಡೋಕ್ಕೆ ಹೋಗಿದ್ರು. ಆ್ಯಂಡ್ ಇದೇ ಅವರು ಮಿನಿ ಬಸ್ ಮಾಡಿದರು. ಸೊ ಇರುಮುಡಿ ಇಡೋದಕ್ಕೂ ಮುಂಚೆ ಅಲ್ಲಿ ಹೋಗಿ ಗಾಡಿ ಪೂಜೆ ಮಾಡಿಕೊಂಡ್ರು, ಅದನ್ನು ನೋಡ್ಬೋದು ನೀವು. ಸ್ವಾಮಿಗಳೆಲ್ಲ ಹೊರಡಷ್ಟರಲ್ಲೇ ಆಲ್ಮೋಸ್ಟ್ 2:30 ಆಗಿತ್ತು. ಅದಾದಮೇಲೆ ಒಂದು ಸತ್ಯನಾರಾಯಣ ಸ್ವಾಮಿ ಪೂಜೆ ಮುಗಿಸ್ಕೊಂಡು ಮನೆಗೆ ಹೋಗಿ ನೋಡಿ ಅವ್ರ ತಾತ ಮೊಮ್ಮಗನ ಆಟ ಹೆಂಗೆ ಆಟ ಆಡ್ತಾಯಿದ್ರು ಅಂತ ಫೋಟೋ ಹಿಡಿಯೋದು, ಪೋಸ್ ಮಾಡೋದು. ಸೊ ಈ ಒಂದು ಭಕ್ತಿಮಯವಾದ ವ್ಲಾಗಿಂದ ನಾನು ನನ್ನ ವ್ಲಾಗ್ಸ್ನ ರೀಸ್ಟಾರ್ಟ್ ಮಾಡಿದ್ದೀನಿ. ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಸಪೋರ್ಟ್ ಇದ್ದೇ ಇರುತ್ತೆ ಅಂತ ಭಾವಿಸ್ತಾ, ಗಣೇಶ ಬನಶಂಕರಮ್ಮ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋಲಿ ಸಿಗೋಣ. ನಮಸ್ಕಾರ.